ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೇಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಫಸ್ಟ್ ಅಪ್ಡೇಟ್ ಸೂಪರ್ ಫ್ರೆಶ್ ಅಪ್ಡೇಟ್. ಅದೇ ದುಲೀಪ್ ಟ್ರೋಫಿ ರಿಲೇಟೆಡ್ BCCI ಅವರು ಟ್ವಿಸ್ಟ್ ಕೊಟ್ಬಿಟ್ಟವ್ರೆ. ಬೆಂಗಳೂರಿಗೆ ಆಫ್ ಇಟ್ಬಿಟ್ಟವ್ರೆ ಮಗ. BCCIನ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಆಗ್ಬೇಕಾಗಿರುತ್ತೆ ಫೈನಲ್ ದುಲೀಪ್ ಟ್ರೋಫಿದು. ಇದನ್ನ ಇವಾಗ ಕಿತ್ಕೊಂಡ್ಬಿಟ್ಟಿದ್ದಾರೆ, ಚೆನ್ನೈಗೆ ಹಾಕೊಂಡಿದ್ದಾರೆ, ತಗೊಂಡೋಗ್ಬಿಟ್ಟು ಚಿದಂಬರಂ ಸ್ಟೇಡಿಯಂ ಚೇಪಾಕಲ್ಲಿ ನಡೀತಾ ಇದೆ ಫೈನಲ್ ಅಂತ ಅಪ್ಡೇಟ್ ಮಾಡಿದ್ದಾರೆ ಮಗ. ಬೆಂಗಳೂರು ನಡಿಬೇಕಾಗಿರೋ ತೊಗೊಂಡೋಗ್ಬಿಟ್ಟು ಚೆನ್ನೈಲಿ ನಡೆಸ್ತು ಅಂದರೆ ಆಬ್ವಿಯಸ್ಲಿ ಬೆಂಗಳೂರು ಅವ್ರಿಗಾಗಿರಲಿ ಕರ್ನಾಟಕದವ್ರಿಗಾಗಿರಲಿ ಖಂಡಿತ ಆಗಿ ಆಗಿರ್ತದೆ. ಕರ್ನಾಟಕ ಆಡಲಿ ಬಿಡಲಿ ಅಂದರೆ ನಮ್ಮ ಸೌತ್ ಝೋನ್ ಆಡಲಿ ಬಿಡಲಿ. ಇನ್ನು ಸೌತ್ ಝೋನ್ ಅಂದರೆ ಆಬ್ವಿಯಸ್ಲಿ ಅವರೆಲ್ಲ ಇರ್ತಾರಲ್ಲ. ಸೊ ನೋಡೋಣ ಏನಾಗುತ್ತೆ ಕತೆ ಅಂತ. ಒಟ್ಟಲ್ಲಿ ಇಂಡಿಯನ್ ಸ್ಟೇಡಿಯಂ ಅಂತ ಅನ್ಕೊಬೇಕು ಅಷ್ಟೇ, ಯಾವುದೋ ಒಂದು ಇಂಡಿಯನ್ ಸ್ಟೇಡಿಯಂ ಅಂತ. ಸೊ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಅದೇ ಎಲ್ಲ ಮ್ಯಾಚ್ಗಳನ್ನು ಕೂಡ ಬ್ರಾಡ್ಕಾಸ್ಟ್ ಆಗುತ್ತಂತಪ್ಪ ದುಲೀಪ್ ಟ್ರೋಫಿದು. ಸೊ ಇದು ಸೂಪರ್ ಫ್ರೆಶ್ ಅಪ್ಡೇಟು. ಒಂದೊಂದು ಟೈಮ್ ಆಗ್ತಾ ಇರಲಿಲ್ಲ ಎಲ್ಲ ಮ್ಯಾಚು, ಅಂದರೆ ಈ ಮೇನ್ ಮ್ಯಾಚ್ಗಳು ಮುಖ್ಯವಾಗಿರುವಂಥ ಮ್ಯಾಚ್ಗಳು ಮಾತ್ರ ಬ್ರಾಡ್ಕಾಸ್ಟ್ ಆಗಿದ್ದು. ಬಟ್ ಇವಾಗ ಎಲ್ಲ ಮ್ಯಾಚನ್ನು ಜಿಯೋ ಸ್ಟಾರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತಂತೆ. ಅಪ್ಡೇಟ್ ಬಿಟ್ಟು ಆಕಾಶ್ ಚೋಪ್ರಾ ಅವರು ಪಿಕ್ ಮಾಡಿದ್ರೆ ಅವರ ಪ್ರಕಾರ 2021 ಇಂದ 2026 ವರೆಗೂ IPL ಟೀಮ್ಸ್ಗಳು ಅಂತ ಬಂದಾಗ ಈ ಟೀಮ್ಸ್ಗಳು ಈ ರ್ಯಾಂಕಲ್ಲಿ ಬರ್ತಾರೆ ಅಂತ. ಅಂದರೆ ಬೆಸ್ಟ್ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಇಯರ್ನ ತೊಗೊಂಡು ನೋಡ್ತು ಅಂತಂದಾಗ ಅವರು ಮೊದಲನೇ ಸ್ಥಾನ ಕೊಡಿದ್ರೆ GTಗೆ, ಎರಡನೇ ಸ್ಥಾನ ಕೊಡಿದ್ರೆ ರಾಜಸ್ಥಾನ್ ರಾಯಲ್ಸ್, ನಮ್ಮ RCB ಎರಡನೇ ಸ್ಥಾನ, ಮೂರನೇ ಸ್ಥಾನ ಡೆಲ್ಲಿ ಕ್ಯಾಪಿಟಲ್ಸಿಗೆ ಕೊಟ್ಟಿದ್ದಾರೆ. ಮೂರನೇ ಸ್ಥಾನ ಡಿಸರ್ವ್ ಮಾಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್. RCB ಅಂತೂ ಖಂಡಿತ ಡಿಸರ್ವ್ ಮಾಡ್ತಾರೆ ಟಾಪ್ 2 ಅಲ್ಲಿ. ಗುಜರಾತ್ ಟೈಟನ್ಸ್ ಕೂಡ ಸಖತ್ತಾಗಿ ಟ್ರೋಫಿಯಲ್ಲಿ ಆಗಿದ್ದಾರೆ ಆ್ಯಂಡ್ ಫೈನಲ್ಸ್ಗೂ ಕೂಡ ಬಂದಿದ್ದಾರೆ, ಅವರು ಕೂಡ ಡಿಸರ್ವ್ ಮಾಡಿದ್ದಾರೆ ಆ್ಯಂಡ್ ಪ್ಲೇಯರ್ಸ್ಗೂ ಕೂಡ ಕ್ವಾಲಿಫೈ ಆಗ್ತಾ ಇದ್ದಾರೆ. ಸೊ ರಾಜಸ್ಥಾನ್ ರಾಯಲ್ಸ್ ಓಕೆ ಅಂತ ಹೇಳ್ಬೋದು. ಆ್ಯಂಡ್ KKR ಗೆದ್ದಿದ್ದಾರೆ ಟ್ರೋಫಿನ. ಸೊ ಈ ಗ್ಯಾಪಲ್ಲಿ ಅದಕ್ಕೋಸ್ಕರ ಇಟ್ಟಿದ್ದಾರೆ. ಆ್ಯಂಡ್ ಚೆನ್ನೈ ಸೂಪರ್ ಕಿಂಗ್ಸ್ನ ಮಿಡ್ಲಲ್ಲಿ ಇಟ್ಟಿದ್ದಾರೆ. ಈ ಕಡೆಯಿಂದ ಲಕ್ನೋ ಸೂಪರ್ ಜೈಂಟ್ಸ್ ನೆಕ್ಸ್ಟ್ ಬರ್ತಾರೆ. ನನ್ನ ಪ್ರಕಾರ ಲಾಸ್ಟ್ ಹಾಕಬೇಕು ಲಕ್ನೋ ಸೂಪರ್ ಜೈಂಟ್ಸ್ನಲ್ಲಿ. ಹೌದು, ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗಿರಲಿಲ್ಲ ಅಂದ್ರೆ ಒಂದು 2 ಸಲ ಕ್ವಾಲಿಫೈ ಆಗಿದೆ, ಅದಕ್ಕೋಸ್ಕರ ಇಟ್ಟಿದ್ರು ಅಂತ ಕಾಣಿಸುತ್ತೆ. ಬಟ್ ಫ್ರಾಂಚೈಸ್ ಅಂತ ಬಂದಾಗ, ಓನರ್ ಅಂತ ಬಂದಾಗ ಲಾಸ್ಟಿಗೆ ತೊಗೊಂಡ್ಬಂದು ಹಾಕಬೇಕು. ಪಂಜಾಬ್ ಕಿಂಗ್ಸ್ ಫೈನಲ್ಸ್ ಆಡ್ತಿಲ್ಲಪ್ಪ, ಕ್ರೇಜಿ ಫೈನಲ್ ಆಡಿದರೆ. ಆ್ಯಂಡ್ ಸನ್ರೈಸ್ ಹೈದರಾಬಾದ್ನ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ 9ನೇ ಪೊಸಿಷನ್ಗೆ ಹಿಡಿದ್ರೆ ಮುಂಬೈ ಇಂಡಿಯನ್ಸ್ ತೀರಾ ಲಾಸ್ಟಿಗೆ ಇಟ್ಟಿದ್ದಾರೆ. ಯಾಕಂದರೆ ಏನು ಕಿತ್ಗುಡ್ಡೆ ಹಾಕಿಲ್ಲ ಮುಂಬೈ ಇಂಡಿಯನ್ಸ್ ಅವರು. ಲಾಸ್ಟ್ 5 ವರ್ಷ ತೊಗೊಂಡು ನೋಡ್ತು ಅಂತಂದಾಗ ಪ್ಲೇಆಫ್ಸಿಗೆ ಕ್ವಾಲಿಫೈ ಆಗದೆ ದೊಡ್ಡ ವಿಷಯ ಆಗೋಗ್ಬಿಟ್ಟಿದ್ದವರು. ಅದಕ್ಕೋಸ್ಕರ ಕರೆಕ್ಟಾಗಿ ಇಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟಾಗಿ ಇಟ್ಟಿದ್ದಾರೆ. RCBನ ಮೊದಲನೇ ಸ್ಥಾನದಲ್ಲಿ ಇಡಬೇಕಿತ್ತು ಅಂತ ಕೇಳ್ಬೋದು. ಯಾಕಂದರೆ 2 ಸಲ ಟ್ರೋಫಿ ಗೆದ್ದಿದ್ದಾರೆ, ಅವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಡಬೇಕಿತ್ತು ಅಂತ RCB ಫ್ಯಾನ್ಸ್ ಹೇಳ್ತಾರೆ. ಬಟ್ ಅವ್ರ ಪ್ರಕಾರ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರು ಇಟ್ಟಿದ್ರು ಅಷ್ಟೇ. ಅಪ್ಡೇಟ್ ಬಂತು ಸಾಯಿ ಸುದರ್ಶನ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ರೆ, ವಿ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ವಿರಾಟ್ ಬೈ ದ ವೇ ಹಿ ಹ್ಯಾಸ್ ಪ್ಲೇಡ್. ಇವನ್ ಎಸ್ಟರ್ಡೇ ಐ ವಾಸ್ ಟಾಕಿಂಗ್ ಟು ವಿತ್ ಮೈ ನ್ಯೂಟ್ರಿಷನಿಸ್ಟ್ ಮಾತಾಡ್ತಾ ಇರ್ಬೇಕಾದ್ರೆ ನಾನು ವಿರಾಟ್ ಕೊಹ್ಲಿ ಅವ್ರು ಯಾವ ಥರ ತೊಗೊತಾ ಇದ್ರು, ಅವ್ರ ಬಾಡಿ ಬಗ್ಗೆ ಅವ್ರು ಯಾವ ಥರ ಕಾಶಿಯಸ್ ಆಗಿದ್ರು, ಅವ್ರು ಯಾವ ಥರ ಏನೇನು ಬೇಕು ಏನೇನು ಆಹಾರ ತೊಗೋತಾ ಇದ್ರು. ಸೊ ಅದೆಲ್ಲ ನಾನು ನ್ಯೂಟ್ರಿಷನಿಸ್ಟ್ ಹತ್ರ ಕೇಳ್ತಾ ಇದ್ದೆ, ತಿಳ್ಕೊಳ್ತಾ ಇದ್ದೆ. ವಿರಾಟ್ ಭಯ್ಯ ಏನೇನೋ ಮಾಡ್ತಾ ಇದ್ರು, ಅದನ್ನು ನಾನು ಮಾಡೋಣ ಅಂತ. ಯಾಕಂದ್ರೆ ಇನ್ಸ್ಪಿರೇಷನ್ ಗುರು, ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ವಿರಾಟ್ ಕೊಹ್ಲಿ. ಸೊ ಅವರಿಂದ ಕಲಿಯೋದಾಗಿರಲಿ, ಅವರಿಂದ ಅಡ್ಯಾಪ್ಟ್ ಮಾಡ್ಕೊಳೋದಾಗಿರಲಿ, ಅದು ಬರೀ ಕ್ರಿಕೆಟ್ ಮಾತ್ರ ಅಂತಲ್ಲ ನೋಡಿ, ಫಿಟ್ನೆಸ್ ವಿಚಾರದಲ್ಲಿ ಆಗಿರ್ಬೋದು ಆ್ಯಂಡ್ ನ್ಯೂಟ್ರಿಷನ್ ವಿಚಾರದಲ್ಲಿ ಆಗಿರ್ಬೋದು. ಸೊ ಎಲ್ಲ ಅಡ್ಯಾಪ್ಟ್ ಮಾಡ್ಕೊಳೋದಿದೆಯಲ್ಲ. ಸೊ ಇದು ಒಂಥರ ಐಡಿಯಲೈಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಸಾಯಿ ಸುದರ್ಶನ್ ಅವರು ವಿರಾಟ್ ಕೊಹ್ಲಿ ಅವ್ರನ್ನ. ಅಪ್ಡೇಟ್ ನಂಬರ್ 4 ಕಿತ್ತಾಯ್ತು. ಶ್ರೀಲಂಕಾದವ್ರು ಫಸ್ಟ್ ಮ್ಯಾಚ್ ಬೇರೆ ಸೋತಿದ್ದಾರೆ, ಇಲ್ಲಿ ಬೇರೆ ರೋಲ್ಡ್ ಔಟ್ ಅಂತ ಇನ್ಫಾರ್ಮೇಷನ್ಗಳು ಬರ್ತಾ ಇದ್ದಾವೆ. ಹೌದು ಮಗ, ಕುಶಾಲ್ ಮೆಂಡಿಸ್ ಅವರು ರೋಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟು ಬರ್ತಿದೆ. ಆ್ಯಂಡ್ ದಿನೇಶ್ ಚಾಂಡಿಮಲ್ ಡೈವ್ ಹಾಕಕ್ಕೆ ಹೋಗ್ಬಿಟ್ಟು ಪಲ್ಟಿ ಹೊಡೆದು ಎತ್ತಾಕೊಂಡು ಹೋಗ್ಬಿಟ್ರು. ಹಂಗೇನಲ್ಲಿ ದಿನೇಶ್ ಚಾಂಡಿಮಲ್ ಬೌಂಡ್ರಿ ಲೈನಲ್ಲಿ ಹೋದವ್ರು ಹಂಗೆ ಹೋಗ್ಬಿಟ್ರು. ಸೊ ಇನ್ನೊಂದು ಮ್ಯಾಚ್ ಆಡಿತ್ತು. ದಿನೇಶ್ ಚಾಂಡಿಮಲ್ ಪಾಪ ಅನ್ಸುತ್ತೆ ಗುರು, ಯಾಕಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದ್ದ ಕ್ರಿಕೆಟರು. ಸೊ ಈ ಥರ ಇಂಜುರಿಯಿಂದ ಔಟ್ ಆಯಿತು ಅಂತಂದರೆ, ಯಾಕಂದರೆ ವೆರಿ ಫ್ಯೂ ಮ್ಯಾಚಸ್ ಅವ್ರಿಗೆ ಸಿಗೋದು. ಇನ್ನು ಎಷ್ಟು ಮ್ಯಾಚ್ ಆಡ್ತಾರೋ ಗೊತ್ತಿಲ್ಲ ಅವರ ಕೆರಿಯರಲ್ಲಿ. ಬಹುಶಃ ಇದೇ ಲಾಸ್ಟ್ ಮ್ಯಾಚ್ ಆಗ್ಬೋದೇನೋ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಚಾಂದಿಮಲ್ ರೋಲ್ಡ್ ಔಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಆ್ಯಂಡ್ ನಿಸಾಂಕ ಅವರು ಕೂಡ ಪ್ರಥಮ್ ನಿಸಾಂಕ ಅವರು ಕೂಡ ರೋಲ್ಡ್ ಔಟ್ ಅಂತೆ. ಸೊ ಈ 3 ಜನ ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಅವೈಲೇಬಲ್ ಇರೋದಿಲ್ಲ. ಸೊ ಫಸ್ಟ್ ಟೆಸ್ಟ್ ಮ್ಯಾಚು ಅವೈಲೇಬಿಲಿಟಿ ಇಟ್ಕೊಂಡೇ ಏನು ಕಿತ್ಕೂಟ ಹಾಕಿಲ್ಲ, ಸ್ವಲ್ಪ ಜನ ಫ್ಯೂ ಮೆಂಬರ್ಸ್ ಇಲ್ಲ ಅವೈಲೇಬಲ್ ಇದ್ರು. ಸೊ ಇವಾಗ 3 ಜನ ರೋಲ್ಡ್ ಔಟ್ ಆಗಿರೋದ್ರಿಂದ ಅದೇನು ಕಿತ್ಕೂಟ ಹಾಕ್ತಾರೆ ಅಂತ ಕ್ವಶನಲ್ಲೇ ಇದೆ. ಸೊ ಈ ಮ್ಯಾಚ್ ಯಾರು ಗೆದ್ಬಿಟ್ರು ಶ್ರೀಲಂಕಾದವರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ ಅವರು. ಅಪ್ಡೇಟ್ ನಂಬರ್ 5 ಕ್ಯಾಮರಾನ್ ಗ್ರೀನ್ ಮಾತಾಡಿದ್ದಾರೆ ನೆಕ್ಸ್ಟ್ 1 ವರ್ಷದ ಪ್ಲಾನ್ ಬಗ್ಗೆ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹಾರ್ಡ್, ರಿಯಲಿ ಸಿಕ್ಕಾಪಟ್ಟೆ ಸೈಕ್ ಇರುತ್ತೆ. ಇಂಡಿಯಾದಲ್ಲಿ ಹೋಗ್ಬಿಟ್ಟು ನಾವು ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಆಡಬೇಕು, ಜೊತೆಗೆ ಸೌತ್ ಆಫ್ರಿಕಾದಲ್ಲಿ ಹೋಗಿ ಆಡಬೇಕು. ಆಮೇಲೆ ಇಂಗ್ಲೆಂಡ್ ಕಮಿಂಗ್ ಅಪ್ ಇದೆ ನಮಗೆ. ಸೊ ಅಂದರೆ ಆಶಸ್ಸು. ಸೊ ಈ 3 ಸೀರೀಸ್ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಸೀರೀಸ್, ಜೊತೆಗೆ ವರ್ಲ್ಡ್ ಕಪ್ ಬೇರೆ ಬರ್ತಾ ಇದೆ. ಸೊ ಈ 4 ಮೈನ್ ಇವೆಂಟ್ಸ್ಗಳೇನಿದ್ದಾವೆ ನಮಗೆ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ನೆಕ್ಸ್ಟ್ ವರ್ಷ 2027 ಸೈಕಲಲ್ಲಿ. ಸೊ ಸಿಕ್ಕಾಪಟ್ಟೆ ನಾವು ಡ್ರಿಲ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಯಾಕಂದರೆ ಎಲ್ಲನೂ ಗೆಲ್ಲಬೇಕು ಇವರು. ಆಸ್ಟ್ರೇಲಿಯನ್ ರೆಪ್ಯುಟೇಷನ್ ಉಳಿಸ್ಕೋಬೇಕು ಅಂದರೆ ಎಲ್ಲನೂ ಗೆಲ್ಲಬೇಕು. ಆಬ್ವಿಯಸ್ಲಿ ನಾನು ಆಡೋದು ಗೆಲ್ಲೋದಕ್ಕೋಸ್ಕರನೇ ಅಲ್ವಾ, ಏನು ನಮ್ಮ ಇಂಡಿಯಾ ಏನು ಸೋಲೋದಕ್ಕೆ ಆಡ್ತಾ, ಎಲ್ಲರೂ ಗೆಲ್ಲೋದಕ್ಕೋಸ್ಕರನೇ ಆಡೋದು. ಬಟ್ ರೆಪ್ಯುಟೇಷನ್ ಉಳಿಸ್ಕೋಬೇಕು ಅಂತ ಆಸ್ಟ್ರೇಲಿಯಾದವರು ಸಿಕ್ಕಾಪಟ್ಟೆ ಗೊತ್ತಿರೋದೆ ನಿಮಗೆ. ಆಸ್ಟ್ರೇಲಿಯಾದವ್ರು ಯಾವ ಥರ ಪ್ರಿಪೇರ್ ಆಗ್ತಾರೆ ಅಂತ. IPLನೂ ಬಿಟ್ಬಿಡ್ತಾರೆ, ಎಲ್ಲನೂ ಬಿಟ್ಬಿಡ್ತಾರೆ. ಇಂಗ್ಲೆಂಡ್ರು ಅಷ್ಟು IPL ಬಿಟ್ಬಿಡ್ತಾರೆ, ಎಲ್ಲನೂ ಬಿಟ್ಬಿಡ್ತಾರೆ. ಪಣ ತೊಟ್ಟು ನಿಂತ್ಕೊಂಡ್ಬಿಡ್ತಾರೆ ಪ್ರಿಪೇರ್ ಆಗೋದಕ್ಕೆ. ಸೊ ನೋಡೋಣ ಯಾರು ಎಷ್ಟು ಜನ ಅವೈಲೇಬಲ್ ಇರ್ತಾರೆ ಅಂತ ಗೊತ್ತಿಲ್ಲ ಗುರು ಇನ್ನು.
IPLಗೆ. ಕ್ಯಾಮ್ರಾನ್ ಅವೈಲಬಿಲಿಟಿ ಕೂಡ ಕ್ವಶನ್ ಇದೆ. ಅಂಡ್ ಸುಮಾರು ಜನ IPL ಆಡೋದು ಡೌಟು ನೆಕ್ಸ್ಟ್ ಸೀಸನ್ 2027 ಸೈಕಲ್. ಯಾಕಂದರೆ ಸಿಕ್ಕಾಪಟ್ಟೆ ಸೀರೀಸ್, ಮೈನ್ ಸೀರೀಸ್ ಆಗಿರ್ಬೋದು, ಜೊತೆಗೆ ಇವೆಂಟ್ ಆಗಿರ್ಬೋದು, ವರ್ಲ್ಡ್ ಕಪ್ ಎಲ್ಲ ಬರ್ತಿರೋದ್ರಿಂದ ಪ್ರಿಪರೇಷನ್ ಕಡೆ ಎಲ್ಲರೂ ಗಮನ ಇರುತ್ತೆ. ಅಪ್ಡೇಟ್ ನಂಬರ್ 6, ಶುಭ್ಮನ್ ಗಿಲ್ ಬಗ್ಗೆ ಅಜಿಂಕ್ಯ ರಹಾನೆ ಅವರು ಮಾತಾಡಿದವರ ಕ್ಯಾಪ್ಟನ್ಸಿ ಬಗ್ಗೆ ಸಬ್ಲೈಮ್ ಆಗಿತ್ತು, ಸೂಪರ್ಬ್ ಆಗಿತ್ತು, ಸೈಕ್ ಆಗಿತ್ತು. ಇಂಗ್ಲೆಂಡ್ ಇಂದ ಇವರ ಕ್ಯಾಪ್ಟನ್ಸಿ ನಾನು ನೋಡ್ತಾ ಇದ್ದೀನಿ, ಇಂಗ್ಲೆಂಡ್ ಸೀರೀಸ್ ಇಂದ. ಅಲ್ಲಿಂದ ಇವರ ಕ್ಯಾಪ್ಟನ್ಸಿ ಹಿಂಗಿದೆ ಅಂತಂದ್ರೆ ಈ ಶ್ರೀಲಂಕಾ ಸೀರೀಸ್ ಬಿಟ್ಬಿಡಿ, ಅಂದ್ರೆ ಬಿಟ್ಬಿಡೋದಕ್ಕಾಗೋದಿಲ್ಲ, ಇಟ್ಕೋಬೇಕು. ಅವರ ಕ್ಯಾಪ್ಟನ್ಸಿ ಹಿಂಗಿದೆ ಅಂತಾರೆ, ಸಿಕ್ಕಾಪಟ್ಟೆ ಒಂಥರ ಅಗ್ರೆಸಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಫೀಲ್ಡ್ ಸೆಟ್ ವಿಚಾರದಲ್ಲಿ ಆಗಿರ್ಬೋದು, ಬೌಲಿಂಗ್ ರೊಟೇಷನ್ ವಿಚಾರದಲ್ಲಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಂಪ್ರೆಸ್ ಮಾಡಿದ್ದಾರೆ ನನಗೆ ಅಂತ ಜಿಂಕ್ಸ್ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ಸ್ಟಾರ್ಟಿಂಗ್ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದಾಗ ಯಾರಿಗೂ ಇದು ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿ ಎಲ್ಲ ಸೀರೀಸ್ ಎಲ್ಲ ಸೋತ್ವಿ, ಇಲ್ಲಿ ಮಣ್ಣು ಅದು ಇದು ಅಂತ ಅನ್ಕೊಂಡ್ವಿ. ಬಟ್ ಇವಾಗ ಅದೇ ಸ್ಟಾರ್ಟಿಂಗಲ್ಲೇ ಜಡ್ಜ್ ಮಾಡೋಕ್ಕಾಗಲ್ಲ ನೋಡಿ. ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಒಂದೆರಡು ಸೀರೀಸ್ನ ಸೋತ್ವಿ ನಾವು, ಅಷ್ಟಾಗಿ ಸೋತ್ವಿ. ಸೊ ಆಮೇಲೆ ಸೀರೀಸ್ನ ಗೆದ್ವಿ ನಾವು. ಹೌದು, ಜಿಂಬಾಬ್ವೆ ಮೇಲೆ ಆಗಿರ್ಬೋದು, ಒಟ್ಟಲ್ಲಿ ಸೀರೀಸ್ನ ಗೆದ್ವಿ. ಜಡ್ಜ್ ಮಾಡೋದಕ್ಕಾಗಲ್ಲ, ಒಂದು ಸೀರೀಸ್ 2 ಸೀರೀಸ್ ಹಂಗೆ ಹಿಂಗೆ ಆಯಿತು ಅಂತ ವರ್ಸ್ಟ್ ಕ್ಯಾಪ್ಟನ್ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದೇ ರೀತಿ ಇವರು ಕೂಡ ಸಾಕ್ತಾ ಇದ್ದಾರೆ ಶುಭ್ಮನ್ ಗಿಲ್. ನೋಡೋಣ ಅದೆಲ್ಲಿಗೆ ಹೋಗಿ ನಿಲ್ಲಿಸ್ತಾರೆ ಇಂಡಿಯನ್ ಟೀಮ್ನ, ಎಸ್ಪೆಷಲಿ ಇನ್ ಟೆಸ್ಟ್ ಫಾರ್ಮೆಟ್ ಅಂತ. ಅಪ್ಡೇಟ್ ನಂಬರ್ 7, ಶೇನ್ ವಾಟ್ಸನ್ ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಅವರಿಗೆ ಹೆಂಗೆ ಫೀಲ್ ಆಗುತ್ತೆ ಅಂತ, ನಾನು ಒಂಥರ ದತ್ತಪುತ್ರ ಆಗೋಗ್ಬಿಟ್ಟಿದ್ದೀನಿ ಇಂಡಿಯಾಗೆ. ಇನ್ಫ್ಯಾಕ್ಟ್ ಎಲ್ಲ ಓವರ್ಸೀಸ್ ಪ್ಲೇಯರ್ಗಳು ಯಾರ್ಯಾರಿಗೆ ಜಾಸ್ತಿ ಒಲವು ಸಿಕ್ಕಿದೆಯೋ ಇಲ್ಲಿ ಇಂಡಿಯಾ ಕಡೆಯಿಂದ ಅವರೆಲ್ಲ ಹೇಳೋದು ಇಷ್ಟೇ, ನನಗೆ ಸೆಕೆಂಡ್ ಹೋಮ್ ಅಂತಂದ್ರೆ ಯಾವುದು ಅನ್ನೋದು ಇಂಡಿಯಾ. IBDನೇ ಕೇಳ್ತು ಅಂದ್ರೆ ಅವರು ಕೂಡ ಅದೇ ಹೇಳ್ತಾರೆ. ಇನ್ನು ಸಿಕ್ಕಾಪಟ್ಟೆ ಜನ ಕ್ರಿಕೆಟರ್ಸ್ಗಳು ಹೆಸರು ಏನು ಮಾಡಿರ್ತಾರೋ ಇಂಡಿಯಾದಲ್ಲಿ IPL ಅಲ್ಲಿ, ಸೊ ಅವ್ರು ಖಂಡಿತ ಹೇಳ್ತಾರೆ ನನಗೆ ಸೆಕೆಂಡ್ ಹೋಮ್ ಅಂತ. ಸೊ ಇಲ್ಲಿ ಇವ್ರು ಹೇಳೋದೇನು ಅಂದರೆ, ನಾನು ಸಿಕ್ಕಾಪಟ್ಟೆ ಲಕ್ಕೇನ್ ಆಫ್ ಇದ್ದೀನಿ, ಆಸ್ಟ್ರೇಲಿಯಾಗೆ ಅಷ್ಟೊಂದು ಕ್ರಿಕೆಟ್ ಆಡ್ಬಿಟ್ಟಿದ್ದೀನಿ ನಾನು. ಬಟ್ ಆದರೂ ಇಂಡಿಯಾದಲ್ಲಿ ಸಿಗೋಂಥ ವೆಲ್ಕಮ್ ಇದೆಯಲ್ಲ ನನಗೆ, ಅದೆಲ್ಲೂ ಕೂಡ ಸಿಗೋದಿಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, KL ರಾಹುಲ್ ಅವರು ಈ ಮ್ಯಾಚ್ ಗೆಲ್ತಾ ಇದ್ದಂಗೆ ಹೇಳಿದ್ರು ಒಂದೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಹೋಗ್ಬಿಟ್ಟವ್ರು ಆಗಲೇ ಅವರು. ಆಸ್ಟ್ರೇಲಿಯಾ ಅಗೇನ್ಸ್ಟ್ ಇದೆಲ್ಲ ಪ್ರಿಪ್ರೇಷನ್ ಅಮ್ಮ. ನಾವು ರೀಸೆಂಟಾಗಿ ಸ್ಪಿನ್ ಅಗೇನ್ಸ್ಟ್ ಚೆನ್ನಾಗಿ ಆಡ್ತಾ ಇರಲ್ಲ, ವೆರಿ ಆರ್ಡಿನರಿ ಆಗಿ ಆಡ್ತಾ ಇದ್ವಿ. ಬಟ್ ಈ ಸೀರೀಸಲ್ಲಿ ಈ ಒಂದು ಮ್ಯಾಚಲ್ಲಿ ನಾವು ಚೆನ್ನಾಗಿ ಆಡಿದ್ದೀವಿ ಸ್ಪಿನ್ ಅಗೇನ್ಸ್ಟು. ಸೊ ನಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾವು ಸ್ಪಿನ್ನಿಗೆ ಮಸ್ತಾಗಿ ಆಡಿರೋದು, ಅದು ಶ್ರೀಲಂಕಾನಲ್ಲಿ ಮಸ್ತಾಗಿ ಆಡೋದು, ಸಿಕ್ಕಾಪಟ್ಟೆ ಖುಷಿ ತೊಗೊಂಬಂದು ಕೊಟ್ಟಿದೆ. ಅದೇ ಈ ಮ್ಯಾಚ್ನ ಗೆಲ್ಲೋದಕ್ಕಿಂತ ಸ್ಪಿನ್ನಿಗೆ ಸಖತ್ತಾಗಿ ಆಡೋದಲ್ಲ, ಬ್ಯಾಟಿಂಗ್ ಸಖತ್ತಾಗಿ ಆಡೋಲ್ಲ, ಎಸ್ಪೆಷಲಿ ಕನ್ನಡಿಗರು ಸಖತ್ತಾಗಿ ಆಡೋದಲ್ಲ. ಇದು ಅವ್ರಿಗೂ ಖುಷಿ ಕೊಟ್ಟಿದೆ ಆ್ಯಂಡ್ ನಮಗೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಖುಷಿ ಕೊಟ್ಟಿದೆ. ಸೊ ಅವ್ರು ಹೇಳೋದು ಇಷ್ಟೇ, ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಇದೆಲ್ಲ ಟ್ರಯಲ್ಸಲ್ಲಿದ್ದಂಗೆ ನಾವು ಪ್ರಿಪೇರ್ ಆಗ್ತಿದ್ದೀವಿ. ನಮ್ಮ ಮೈನ್ ಫೋಕಸ್ ಏನಿದ್ರು ಕೂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೇಲೆ ಇರುತ್ತೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೀರೀಸ್ ಮೇಲೆ ಇರುತ್ತೆ. ಇಂಡಿಯಾದಲ್ಲಿ ಅವ್ರು ಬಂದ್ಬಿಟ್ಟು ನಜ್ಜಿ ಡಾಮಿನೇಟ್ ಮಾಡೋದಲ್ಲ, ಹಂಗೆ ಮುಖ ಮುರ್ಸ್ಕೊಂಡು ಹೋಗ್ಬೇಕು, ಹಂಗೆ ಮಾಡಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ವಿ ಅನ್ನೋ ಥರ ಇವರು ಅಭಿಪ್ರಾಯ ಪಟ್ಟಿದ್ದಾರೆ, ಒಳಗಡೆ ಇಟ್ಕೊಂಡಿದ್ದಾರೆ. ಸೊ ಹೇಳಿರೋದು ಮಾತ್ರ ಇಷ್ಟೇ, ನಾವು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಪ್ರಿಪೇರ್ ಆಗ್ತಿದ್ದೀವಿ, ಶ್ರೀಲಂಕಾ ಸೀರೀಸ್ ಸುಮ್ಮನೆ ಅದೊಂಥರ ಟ್ರಯಲ್ ರೇಸಲ್ಲಿದ್ದಂಗೆ ಅಂತ ಹೇಳ್ಬಿಟ್ಟವ್ರೆ. ಅಪ್ಡೇಟ್ ನಂಬರ್ 9, ರಾಬಿನ್ ಉತ್ತಪ್ಪ ಅವರು ಅಭಿಪ್ರಾಯ ಪಟ್ಟಿರೋದೇನು ಅಂದರೆ, IPL ಪ್ಲೇಯರ್ಸ್ಗಳನ್ನೆಲ್ಲ ಕಳಿಸ್ಬೇಕು. IPL ಪ್ಲೇಯರ್ಸ್ ಮಾತ್ರ ಅಲ್ಲ, ಇಂಡಿಯನ್ ಪ್ಲೇಯರ್ಸ್ಗಳಾಗಿರ್ಬೋದು, ಕಾಂಟ್ರಾಕ್ಟ್ ಇರುವಂಥ ಪ್ಲೇಯರ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಕಳಿಸ್ಬೇಕು. ಹೋಗ್ಬಿಟ್ಟು ಅಲ್ಲಿ ಬಿಗ್ ಬ್ಯಾಶ್ ಆಡ್ಕೊಂಬ, ಅಲ್ಲಿ ಆಡ್ಕೊಂಬ, ಇಲ್ಲ ಆಡ್ಕೊಂಬ, ಸೌತ್ ಆಫ್ರಿಕನ್ ಲೀಗ್ ಆಡ್ಕೊಂಬ, SI20 ಎಲ್ಲ ಆಡ್ಕೊಂಬ ಅಂತ ಕಳಿಸ್ಬೇಕು ಗುರು. ಸೌತ್ ಆಫ್ರಿಕಾದಲ್ಲಿ ಪ್ಲೇಯರ್ಸ್ಗಳೆಲ್ಲ ಹೋಗ್ಬಿಟ್ಟು ಇಂಡಿಯನ್ ಪ್ಲೇಯರ್ಸ್ಗಳು ಎಲ್ಲೋ ನೋಡಿ ವರ್ಲ್ಡ್ ಕಪ್ಪಿಗೆ ಹೋಗ್ತಾರೆ. ಎಷ್ಟೋ ಜನ ಫಸ್ಟ್ ಟೈಮ್ ಸೌತ್ ಆಫ್ರಿಕಾ ಟ್ರಾವೆಲ್ ಮಾಡೋದ್ರೆ ಇರುತ್ತೆ, ಅಂದರೆ ವರ್ಲ್ಡ್ ಕಪ್ ಟೀಮಲ್ಲಿ ಇರುವಂಥವ್ರು. ಸೊ ಕಳಿಸ್ಬೇಕು ಗುರು, IPL ಪ್ಲೇಯರ್ಸ್ಗಳನ್ನ ಕೂಡ ಕಳಿಸ್ಬೇಕು, ಎಲ್ಲರೂ ಕೂಡ ಕಳಿಸ್ಬೇಕು, ಯಂಗ್ಸ್ಟರ್ಸ್ನ ಕಳಿಸ್ಬೇಕು, ಎಲ್ಲ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ರಿಕೆಟರ್ಸ್ನ ಕಳಿಸ್ಬೇಕು. BCCIನ ರೂಲ್ ನನಗೆ ಇದು ಇಷ್ಟ ಆಗಲಿಲ್ಲ. IPLನ ಈ ರೂಲ್ನ ಚೇಂಜ್ ಮಾಡ್ಕೊಬೇಕು. IPL ಅಲ್ಲಿ ಯಾವ ಥರ ಇರಬೇಕು ಅಂದರೆ ಈಚೆಗಡೆ ಹೋಗ್ಬಿಟ್ಟು ಲೀಗ್ ಆಡೋರು IPL ಆಡೋಕ್ಕಾಗೋದಿಲ್ಲ. ಸೊ ಆ ಥರ ರೂಲ್ ಇದೆ. ಸೊ ಈ ರೂಲ್ನ ತೆಗೆದಾಕಬೇಕು. ನಾನು ಏನಕ್ಕೆ ರಿಟೈರ್ಮೆಂಟ್ IPLಗೆ ಬೇಗ ಕೊಟ್ಟೆ ಅಂತಂದರೆ ಇದೇ ಕಾರಣಕ್ಕೆ ಕೊಟ್ಟಿದ್ದು. ನನಗಲ್ಲಿ ಒಂಥರ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು, ಬೇರೆ ಕಡೆ ಹಿಂಗಿದೆ ಏನೇನು ಕತೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ನಾನು ಚೆನ್ನಾಗಿ ಕಲಿತೆ, ನಾನು ಈಚೆ ಕಡೆ ಹೋಗ್ಬಿಟ್ಟು ಇನ್ನೂ ಚೆನ್ನಾಗಿ ಅಡಾಪ್ಟ್ ಆದೆ, ಇನ್ನೂ ಚೆನ್ನಾಗಿ ಕಲಿತೆ. ನಾನು IPL ಅವಕಾಶ ಇತ್ತು ಅನ್ನೋ ಇನ್ನೂ ಸಹ ಇರ್ತಾ ಇದೆ. ನಾನು IPLಗೆ ಬೇಗ ರಿಟೈರ್ಮೆಂಟ್ ಆಗಿ ಕೊಡ್ತಾರಲ್ಲ, ನಾನು ಎಕ್ಸ್ಪ್ಲೋರ್ ಮಾಡಬೇಕಾಯ್ತು ಈಚೆ ಕಡೆ ಹೋಗ್ಬಿಟ್ಟು. ನಾನು ವಯಸ್ಸಾದಮೇಲೆ ಇದು ಕೋಲ್ ಹಿಡ್ಕೊಂಡಾಗ ಅನೌನ್ಸ್ ಮಾಡೋಕ್ಕಾಗ್ತು, ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋದೆ ಅಂತ ಹೇಳಿದ್ದಾರೆ. ಸೊ ಇದಾಗದು ನನಗೇನೋ ಡೌಟ್ ಹೋಗೋರು, ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ ಹಂಗೆ ರಿಸರ್ವ್ ಮಾಡಿ ಇಟ್ಕೊಂತಾರೆ BCCI ಅವರು, ಎಲ್ಲ ಬಿಡಲ್ಲ. ಅಪ್ಡೇಟ್ ನಂಬರ್ 10, ಅಲಿಸ್ಟರ್ ಕುಕ್ ಅವರು ಪಾಕಿಸ್ತಾನದ ಫಸ್ಟ್ ಇನ್ನಿಂಗ್ಸ್ನ ನೋಡ್ಬಿಟ್ಟು 170+ ಕಾಲ್ ಔಟ್ ಆಗಿದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ಹೇಳಿರೋದು ಇಷ್ಟೇ, ಐ ಕಾಂಟ್ ಸಿ ದ್ಯಾಮ್, ಅಂದರೆ ಪಾಕಿಸ್ತಾನದವರು ಸ್ಕೋರಿಂಗ್ ಎನಫ್ ರನ್ಸ್ ಅಗೇನ್ಸ್ಟ್ ನಮ್ಮ ಸೈಡು. ಇಲ್ಲ ಗುರು, ಇದಾಗಲ್ಲ, ಇವ್ರ ಕೈಲಿ ಆಗಲ್ಲ ಕತೆ, ಇದು 3-0 ಆಗುತ್ತೆ, 3-0 ಆಗುತ್ತೆ ಈ ಸೀರೀಸು ಅಂತ ಅಭಿಪ್ರಾಯ ಎಲ್ಲರೂ ಕೂಡ ಪಟ್ಟಿದ್ದಾರೆ. ಸೊ ಈ ಸೀರೀಸು 3-0 ಆಗುತ್ತೋ ಅಥವಾ ಏನಾದ್ರು 1-2 ಆಗುತ್ತೋ, ಅಥವಾ ಇನ್ನು ಇದು ಮ್ಯಾಚ್ ಹೇಳೋದಕ್ಕಾಗತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಏನು ಫಸ್ಟ್ ಇನ್ನಿಂಗ್ಸ್ ಹಿಂಗೆ ಡುಬಾಕ್ ಆಡಿದ್ರು ಅಂತ ಸೆಕೆಂಡ್ ಇನ್ನಿಂಗ್ಸ್ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕ್ರಿಕೆಟ್ ಇಸ್ ಫನ್ ಗೇಮ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಏನು ಬೇಕಾದ್ರೂ ಆಗೋಗ್ಬಿಡ್ತಾವೆ ಒಂದೊಂದು ಟೈಮು, ಅನ್ಬಿಲೀವಬಲ್ ಥಿಂಗ್ಸ್ಗಳೆಲ್ಲ ನೋಡಿದ್ದೀವಿ. ಸೊ ಕಾನ್ಫಿಡೆನ್ಸ್ನ ಕಳ್ಕೊಂಡ್ರಲ್ಲ ಅಂತ ಅನಿಸ್ತು ಪಾಕಿಸ್ತಾನದವರು. ಅಲಿಸ್ಟರ್ ಕೇಳಿದರೆ ಇವ್ರ ಕೈಯಲ್ಲಿ ಆಗಲ್ಲ, ಬಿಟ್ಟಾಕೋಗ್ರು, ನನ್ನ ಮಕ್ಕಳಾಗಲ್ಲ, ಕೆಲ್ಸಕ್ಕೆ ಬರ್ತಾರೋ ಅಂತ ಹೇಳಿದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸಿಗೋಣ ಮುಂದೆ ನೋಡಿದ್ಲಿಗೆ ಇಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಸಿಗಾಯ್ಸ್.